ಮಕ್ಕಳಿದ್ದರೂ ಅನಾಥವಾಗಿರುವ ಕುಟುಂಬದ ಆಸರೆ ಕಳೆದುಕೊಂಡಿರುವ ವಯೋವೃದ್ಧರ ಪಾಲಿಗೆ ಕಾರವಾರದಲ್ಲಿನ ಅಮ್ಮನ ಮನೆ ಆಸರೆಯಾಗಿದೆ. ಸಮಾನ ಮನಸ್ಕ ಯುವಕರು ತಮ್ಮ ಸ್ವಂತ ಶ್ರಮದಿಂದ ಆರಂಭಿಸಿರುವ ಈ ಆಶ್ರಮದಲ್ಲಿ ಸದ್ಯ 4 ವೃದ್ಧರು ನೆಮ್ಮದಿಯ ಬದುಕು ನಡೆಸುತ್ತಿದ್ದಾರೆ. ಮನೆಯ ವಾತಾವರಣದಲ್ಲಿಯೇ ಹಿರಿಯರ ಆರೈಕೆ ಮಾಡುತ್ತಿರುವ ಅಮ್ಮನ ಮನೆ ಕುರಿತು ವಿಶೇಷ ವರದಿ ಇಲ್ಲಿದೆ. ವಯಸ್ಸಾದಾಗ ಮಕ್ಕಳೇ ಆಸರೆ ಎಂಬುದು ಪ್ರತಿಯೊಬ್ಬ ತಂದೆ ತಾಯಿಯ ಕನಸು. ಆದರೆ ಕೆಲವರು ಬದುಕಿನಲ್ಲಿ ಮಕ್ಕಳಿದ್ದರೂ ಆಸರೆ ಇರುವುದಿಲ್ಲ. ಇನ್ನು ಕೆಲವರು ಕುಟುಂಬದವರೇ ಇಲ್ಲದೆ ಅನಾಥರಾಗಿ ಜೀವನ ಕಳೆಯುವ ಪರಿಸ್ಥಿತಿ ಎದುರಿಸುತ್ತಾರೆ. ಇಂಥ ಹಿರಿಯರ ಪಾಲಿಗೆ ತಾಯಿ ಮನೆಯಂತೆಯೇ ಆಶ್ರಯ ನೀಡುವ ಉದ್ದೇಶದಿಂದ ಕಾರವಾರದಲ್ಲಿ ಆರಂಭವಾಗಿದೆ ಅಮ್ಮನ ಮನೆ ಸೇವಾ ಸಂಸ್ಥೆ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಕಾರವಾರ ನಗರದ ನಂದನ್ಗದ್ದ ಸಂಕ್ರಿಯವಾಡದಲ್ಲಿ ಆರಂಭವಾಗಿರುವ ಈ ಆಶ್ರಮಕ್ಕೆ ಇದೀಗ 4 ತಿಂಗಳು ಪೂರ್ಣಗೊಂಡಿದೆ. ಹಿರಿಯರ ಸೇವೆಯೇ ನಮ್ಮ ಧ್ಯೇಯ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕಾರವಾರದ ಸಮಾನ ಮನಸ್ಕ ಯುವಕರು ತಮ್ಮ ಶ್ರಮ ಮತ್ತು ಬೆವರಿನಿಂದ ಈ ಆಶ್ರಮವನ್ನು ಕಟ್ಟಿದ್ದಾರೆ. 4 ಅನಾಥ ವಯೋವೃದ್ಧರು ಇಲ್ಲಿ ಆಶ್ರಯ ಪಡೆದಿದ್ದಾರೆ. ಹುಬ್ಬಳ್ಳಿ, ದಾವಣಗೆರೆ ಹಾಗೂ ಕಾರವಾರದ ಹಿರಿಯರು ಇಲ್ಲಿ ನೆಮ್ಮದಿಯ ಬದುಕು ಕಂಡುಕೊಂಡಿದ್ದಾರೆ. ಸುಮಾರು 15 ಮಂದಿಗೆ ಆಶ್ರಯ ನೀಡುವ ವ್ಯವಸ್ಥೆ ಹೊಂದಿರುವ ಅಮ್ಮನ ಮನೆಯಲ್ಲಿ ಹಿರಿಯರಿಗೆ ಕೇವಲ ವಾಸ್ತವ್ಯ ಮಾತ್ರವಲ್ಲ, ಮನೆಯ ಅನುಭವ ನೀಡುವ ರೀತಿಯಲ್ಲಿ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಕಚೇರಿ, ವಿಶಾಲವಾದ ಹಾಲ್, ಕಿಚನ್, ರೆಸ್ಟ್ ರೂಮ್, ಗ್ರಂಥಾಲಯ ಸೇರಿದಂತೆ ಅಗತ್ಯ ಸೌಲಭ್ಯಗಳಿವೆ. ವಾಷಿಂಗ್ ಮಷಿನ್, ಫ್ರಿಡ್ಜ್, ಟಿವಿ, ಇನ್ವರ್ಟರ್ ಸೇರಿದಂತೆ ಹಲವು ಅನುಕೂಲಗಳಿದ್ದು ವಿದ್ಯುತ್ ಸಮಸ್ಯೆಯಾಗದಂತೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸ್ನಾನಕ್ಕೆ ಬಿಸಿ ನೀರಿನಿಂದ ಹಿಡಿದು ಊಟಕ್ಕೆ ವೆಜ್, ನಾನ್ ವೆಜ್, ಟೀ, ಕಾಫಿ ಹಾಗೂ ಉಪಹಾರದವರೆಗೂ ಮನೆಯಲ್ಲಿರುವ ರೀತಿಯೇ ವ್ಯವಸ್ಥೆ ಮಾಡಲಾಗಿದೆ. ಹಿರಿಯರ ಊಟ ಮತ್ತು ವಿಶ್ರಾಂತಿಗೆ ತೊಂದರೆಯಾಗದಂತೆ ಕುಕ್ ಹಾಗೂ ಕೇರ್ ಟೇಕರ್ ವ್ಯವಸ್ಥೆ ಮಾಡಲಾಗಿದೆ. ಅಷ್ಟೇ ಅಲ್ಲ, ಹಿರಿಯರ ಆರೋಗ್ಯದ ಬಗ್ಗೆಯೂ ವಿಶೇಷ ಕಾಳಜಿ ವಹಿಸಲಾಗಿದ್ದು ಪ್ರತಿ ವಾರ ಅವರನ್ನು ಕಾರವಾರ ಜಿಲ್ಲಾ ಆಸ್ಪತ್ರೆಗೆ ಕರೆದೊಯ್ದು ಆರೋಗ್ಯ ತಪಾಸಣೆ ಮಾಡುವ ವ್ಯವಸ್ಥೆಯೂ ಇದೆ. ತಮ್ಮವರಿಂದ ದೂರವಾಗಿ ಬದುಕಿನ ಕೊನೆಯ ಹಂತದಲ್ಲಿ ಅನಾಥರಾಗಿದ್ದ ಈ ಹಿರಿಯರಿಗೆ ಅಮ್ಮನ ಮನೆ ಇದೀಗ ಹೊಸ ಕುಟುಂಬವಾಗಿದೆ. ಇಲ್ಲಿ ಆಶ್ರಯ ಪಡೆದಿರುವ ವೃದ್ಧೆಯೊಬ್ಬರು ತಮ್ಮ ನೋವು ಮತ್ತು ಇಲ್ಲಿನ ನೆಮ್ಮದಿಯನ್ನ ಕಣ್ಣೀರಿನೊಂದಿಗೆ ಹಂಚಿಕೊಂಡಿದ್ದಾರೆ. जेवण खराब का भेटल ना आमका सकाळी चहा नाश्ता जेवण सगळे व्यवस्थित आणि जेवण करणारे किती बरी असं मस्त करून घालतात. जेवण घराकडे घरा गेलेले आमचे जेवण मिळतं आमका देवाचं करता आम्हाला खा देवाचे सगळे करून शिस्तीत आराम असतात. ನನ್ನವರು ಯಾರೂ ಇರಲಿಲ್ಲ, ಆದರೆ ಇಲ್ಲಿ ನಮಗೆ ಇಂತಹ ದೊಡ್ಡ ಮನೆಯಲ್ಲಿ ಸುಂದರ ಜೀವನ ನೀಡಿದ್ದಾರೆ. ನಮ್ಮ ಮಕ್ಕಳಿದ್ದರೂ ಇಂತಹ ಜೀವನ ಸಿಕ್ತಿತ್ತೋ ಗೊತ್ತಿಲ್ಲ, ಯಾವ ಜನ್ಮದ ಬಂದವೋ ಗೊತ್ತಿಲ್ಲ. ನಮ್ಮಂಥವರಿಗೆ ಆಶ್ರಯ ನೀಡುತ್ತಿರುವುದು ಪುಣ್ಯದ ಕೆಲಸ ಮಾಡುತ್ತಿದ್ದಾರೆ ಅಂತಾರೆ ಇನ್ನೊಬ್ಬ ವಯೋವೃದ್ಧೆ. ನನಗೆ ಇದು ಇಲ್ಲ, ನನಗೆ ಯಾರು ಇಲ್ಲ, ನಾನು ಒಬ್ಬಳೇ ಸಿದ್ಧರ್ಲಿಂದ ಇಲ್ಲಿ ಬಂದೇವು. ನಮಗೆ ಎಲ್ಲ ಚೆನ್ನಾಗಿ ನೋಡ್ಕೊಂತಾರು. ನಾವು ಏನು ತೊಂದರೆ ಇಲ್ಲ, ನಮಗೆ ಆರಾಮ ಉಂಟು. ಎಲ್ಲ ಸಮ ಉಂಟು. ರಾಮದೇವಿ ಇಲ್ಲೇ ನಮ್ಮನ್ನು ಚೆನ್ನಾಗಿ ಇಲ್ಲ. ಇಲ್ಲಿ ಬಂದು ನಮ್ಮನ್ನು ಇಲ್ಲಿ ವೃದ್ಧೆಯ ನೋವಿನ ಕಥೆಯೂ ಇದೆ. ಸ್ವಂತ ಮಕ್ಕಳೇ ಕೈ ಬಿಟ್ಟಾಗ ಬೀದಿಗೆ ಬಂದಿದ್ದ ಅವರು ಇಂದು ಅಮ್ಮನ ಮನೆಯಲ್ಲಿ ಮಕ್ಕಳ ಪ್ರೀತಿಯನ್ನ ಕಾಣುತ್ತಿದ್ದಾರೆ. ಸ್ವಂತ ಮಕ್ಕಳೇ ಬಿಟ್ಟು ಹೋದಾಗ ನಾನು ಅನಾಥೆಯಾಗಿ ಬೀದಿಗೆ ಬಂದಿದ್ದೆ, ಆದರೆ ಇಂದು ಯಾರ ತಾಯಿ ಮಕ್ಕಳೋ ಗೊತ್ತಿಲ್ಲ, ಅವರೇ ನಮ್ಮ ಮಕ್ಕಳಾಗಿ ದೇವರಂತೆ ಇದ್ದಾರೆ. ಮನೆಗಿಂತಲೂ ನೆಮ್ಮದಿ ಇಲ್ಲಿದೆ. ಈ ಹಿರಿಯರ ಮಾತುಗಳು ಅಮ್ಮನ ಮನೆಯ ಕೇವಲ ಆಶ್ರಮವಲ್ಲ, ತಮ್ಮವರನ್ನು ಕಳೆದುಕೊಂಡವರಿಗೆ ಮತ್ತೊಂದು ಕುಟುಂಬವಾಗುವ ಪ್ರಯತ್ನ ಎಂಬುದನ್ನು ತೋರಿಸುತ್ತದೆ. ತಮ್ಮದೇ ಜೀವನದ ಕಷ್ಟಗಳ ನಡುವೆಯೂ ಸಮಾಜ ಸೇವೆಯ ಉದ್ದೇಶದಿಂದ ಈ ಆಶ್ರಮವನ್ನು ಮುನ್ನಡೆಸುತ್ತಿರುವ ತಂಡದಲ್ಲಿ ಅಧ್ಯಕ್ಷ ಅರುಣ್ ಹರ್ಕಡೆ, ಉಪಾಧ್ಯಕ್ಷ ವಿಕ್ಕಿ ದೇಶ್ಮುಖ್, ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಹನೀಫ್ ಕುರೇಶಿ, ಕಾರ್ಯದರ್ಶಿ ಶ್ರೀಪಾದ್ ಪಾಂಡುರಂಗ್ ಶೆಟ್, ಜಂಟಿ ಕಾರ್ಯದರ್ಶಿ ಯಕ್ವಿಲ್ ಫರ್ನಾಂಡಿಸ್, ಗೌರೀಶ್ ಕಲ್ಕುಟರ್ ಹಾಗೂ ಖಜಾಂಚಿ
ರೋಹನ್ ನರ್ಸಿಂ ರಾಯ್ಕರ್ ಪ್ರಮುಖರಾಗಿದ್ದಾರೆ. ತಮ್ಮ ಸೀಮಿತ ಸಂಪನ್ಮೂಲಗಳಲ್ಲಿಯೇ ಅನಾಥ ವೃದ್ಧೆಗೆ ಆಶ್ರಯ ನೀಡುವ ಈ ಸಮಾಜಮುಖಿ ಪ್ರಯತ್ನಕ್ಕೆ ಇದೀಗ ಸಾರ್ವಜನಿಕರ ಸಹಕಾರ ಅಗತ್ಯವಿದೆ. ಆಹಾರ, ವಸತಿ, ಆರೋಗ್ಯ, ಆರೈಕೆ ಸೇರಿದಂತೆ ಹಿರಿಯರ ದಿನನಿತ್ಯದ ಅಗತ್ಯಗಳನ್ನು ಪೂರೈಸುವುದು ನಿರಂತರ ಜವಾಬ್ದಾರಿಯಾಗಿರುವುದರಿಂದ ಅಮ್ಮನ ಮನೆ ಉಳಿಸಿ ಬೆಳೆಸಲು ಸಮಾಜದ ಸಹಕಾರ ಅಗತ್ಯವಾಗಿದೆ. ಹೀಗಾಗಿ ಅಮ್ಮನ ಮನೆಗೆ ನೆರವು ನೀಡಲು ಬಯಸುವವರು ಈ ಕೆಳಗೆ ಕೊಟ್ಟಿರುವಂತಹ ನಂಬರ್ಗಳಿಗೆ ಸಂಪರ್ಕಿಸಿ ನೆರವನ್ನು ನೀಡಬಹುದು. ಮಕ್ಕಳಿದ್ದರೂ ಆಸರೆ ಇಲ್ಲದವರಿಗೆ ಆಸರೆಯಾಗಿ, ಕುಟುಂಬವಿದ್ದರೂ ಪ್ರೀತಿ ಸಿಗದವರಿಗೆ ಪ್ರೀತಿಯಾಗಿ, ಬದುಕಿನ ಕೊನೆಯ ಹಂತದಲ್ಲಿ ನೆಮ್ಮದಿಯ ಹುಡುಕುತ್ತಿರುವ ಹಿರಿಯರಿಗೆ ಅಮ್ಮನ ಮನೆ ಎಂದು ಹೊಸ ಮನೆಯಾಗಿದೆ. ಅಮ್ಮನ ಮನೆ ಉಳಿಯಲಿ, ಇನ್ನಷ್ಟು ಹಿರಿಯರ ಕಣ್ಣಲ್ಲಿ ನೆಮ್ಮದಿಯ ಬೆಳಕು ಮೂಡಲಿ. ಈ ಅಮ್ಮನ ಮನೆಗೆ ಸಹಾಯ ಹಸ್ತವನ್ನು ಚಾಚಲು ಬಯಸುವವರು ಕೆಳಗೆ ಕೊಟ್ಟಿರುವಂತಹ ನಂಬರ್ಗಳಿಗೆ ಸಂಪರ್ಕಿಸಿ ನಿಮ್ಮ ನೆರವನ್ನು ನೀಡಬಹುದು.